Assalamualaikum warahmatullahi wabarakatuh. I am Aisha Siddiqa. I am Fauzia Kausar. I am Zoya Tarnu. Here we are presenting a model called Laser Security Alert System. A laser security system uses a laser, detector and sensing electronics to create an invisible boundary that alerts you when an intruder crosses it. Laser, a concentrated light source that emits a straight line of light. Detector, a light-sensitive component that produces voltage when the laser light hits it. Sensitive electronic receive the voltage output from the detector, triggers and alarm when the laser beam is interrupted. Here's how the laser security system works. The laser emits a continuous beam of light across a specific area. The detector monitors the beam of light. When the laser beam is broken, the detector's voltage output changes. The sensing electronics detect the change and triggers an alarm or notification. A laser security system can be used in many ways, including protecting homes, protecting pets and livestock, protecting valuables, and safety lockers. A laser security system can be used as a perimeter alarm around your home or to protect pools from small children. A laser security system can be used to protect animals from predators and intruders. A laser security system can be placed at the entrance of an office or workspace to protect valuable items. A laser security system can be used as an additional layer of security for safety lockers. This is all about our model called Laser Security Alert System. Jazakallah. ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ನ ಇವತ್ತಿನ ಒಂದು ಎಕ್ಸಿಬಿಷನ್ ಅತ್ಯಂತ ಸಕ್ಸಸ್ಫುಲ್ ಆಗಿದೆ ಅಂತ ನಾನು ಹೇಳ್ತೀನಿ. ವಿಶೇಷವಾಗಿ ಈ ಎಕ್ಸಿಬಿಷನ್ ನಲ್ಲಿ ಏನೇನಾಗಿದೆ ಅಂದ್ರೆ ಒಂದು ಸ್ಕಿಲ್, ಕ್ರಿಯೇಟಿವಿಟಿ ಮತ್ತು ಆರ್ಟ್ ಅನ್ನು ಮಿಕ್ಸ್ ಆಗಿ ಎಕ್ಸಿಬಿಟ್ ಆಗಿದೆ. ಸ್ಕಿಲ್ ಇದೆ, ಆರ್ಟ್ ಇದೆ ಮತ್ತು ಕ್ರಿಯೇಟಿವಿಟಿ ಇದೆ. ಇದನ್ನ ಹೀಗೆ ಮುಂದುವರಿಬೇಕನ್ನೋದು ನಮ್ಮ ಒಂದು ಆಸೆ. ನೆಕ್ಸ್ಟ್ ನೀವು ಇದನ್ನು ಮಾಡುವಾಗ, ಇದೇ ರೀತಿ ಎಕ್ಸಿಬಿಷನ್ ಕಂಟಿನ್ಯೂ ಮಾಡುವಾಗ, ದೋಸ್ ಗುಡ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಪ್ರಾಜೆಕ್ಟ್ ವರ್ಕ್, ಯಾರು ಪ್ರಾಜೆಕ್ಟ್ ವರ್ಕಿನ ಬಗ್ಗೆ ಗುಡ್ ಎಕ್ಸ್ಪ್ಲನೇಷನ್ ಮಾಡಿದಾರೋ ಆ ಟೀಮಿಗೆ ನಿಮ್ಮ ಸ್ಕೂಲ್ನಿಂದ ಒಂದೇನೋ ಗಿಫ್ಟ್ ಕೊಡೋದು ಮಾಡಿ. ಅಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಡೆವಲಪ್ ಆಗುತ್ತೆ. ಎಲ್ಲವೂ ತುಂಬಾ ಚೆನ್ನಾಗಿದೆ. ಅದನ್ನ ಸುಮಾರು ನನಗನ್ಸುತ್ತೆ ಒಂದು 65-80 ಪ್ರಾಜೆಕ್ಟ್ ವರ್ಕ್ ಸಕ್ಸಸ್ ಇದಾವ ಇಲ್ಲಿ ಇರೋದು ಎಲ್ಲದ್ರಲ್ಲೂ. ಅಂದ್ರೆ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್, ಉದಾಹರಣೆ ಟ್ರೈನ್ ಇರ್ಬೋದು, ಡ್ರೈವಿಂಗ್ ಇರ್ಬೋದು, ಎನ್ವೈರನ್ಮೆಂಟಲ್ ಇರ್ಬೋದು, ಇವೆಲ್ಲವೂ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನಿಮ್ಮ ಮ್ಯಾನೇಜ್ಮೆಂಟ್, ನಿಮ್ ಪ್ರಿನ್ಸಿಪಲ್ ಸರ್ ತುಂಬಾ ಚೆನ್ನಾಗಿ ಆಸೆ ವಹಿಸಿ ಇದನ್ನ ನಮ್ಮ ಕಾಲೇಜಿಗೆ ಬಂದು ನಮ್ಗೆ ಹೇಳಿದ್ರು 100% ಈ ಕಾನ್ಸೆಪ್ಟ್ ಸಕ್ಸಸ್ ಆಗಿದೆ. ಬಟ್ ಇದನ್ನ ಕಂಟಿನ್ಯೂ ತಗೊಂಡು ಹೋಗೋದ್ರಿಂದ ನಿಮ್ಮ ಸ್ಕೂಲು ಇನ್ನೊಂದು ಸ್ಕೂಲಿಗೆ ಮಾಡೆಲ್ ಆಗುತ್ತೆ. ಅಲ್ಲಿ ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ನಾಗ ಎಷ್ಟು ಚೆನ್ನಾಗಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೆ ಅಂತ ಹೇಳಿ ಇದನ್ನ ನೀವು ಪ್ರಾಜೆಕ್ಟ್ ಸೊಸೈಟಿಗೆ ಮಾಡಿ, ಆಮೇಲೆ ಮಕ್ಕಳನ್ನ ಫಸ್ಟ್, ಸೆಕೆಂಡ್, ಥರ್ಡ್ ತರ್ತಕ್ಕಂಥ ಪ್ರೈಸ್ ಮಾಡಿ. ನೀವು ಮ್ಯಾನೇಜ್ಮೆಂಟ್ ದಿಂದನೇ ಅದನ್ನು ವರ್ಕ್ ಮಾಡಿಸಿದ್ರು ಎಕ್ಸ್ಪ್ಲನೇಷನ್ ಅಂದ್ರೆ ಅಲ್ಲಿ ಹಿಂದೆ ಟೀಚರ್ ಗೈಡ್ ಮಾಡಿದ್ದು ಎಫರ್ಟಿಗೂ ಒಂದು ಇದು ಕೊಟ್ಟಂಗಾಗುತ್ತೆ. ಯಾವ ಟೀಚರ್ ಅಂದ್ರೆ ಟೀಮ್ ಮಾಡಿದಾಗ ಈ ಕ್ಲಾಸಿನ ಟೀಚರ್ ಇಷ್ಟು ಚೆನ್ನಾಗಿ ಅವ್ರಿಗೆ ಹೇಳಿದಾರೆ ಅಂದ್ರೆ ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಲಿ ಅಂತ. ವೆರಿ ಫಸ್ಟ್ ಇಲ್ಲಿ ಮಾಡಿದಂತ ಎಲ್ಲಾ ಮಹಾನ್ ನಾಯಕರ ರೋಲ್ ಮಾಡಿದ್ರಲ್ಲ, ಅದು ದ ಬೆಸ್ಟ್. ಇಡೀ ನಿಮ್ಮ ಈವೆಂಟಿಗೆ ಕಳಸಪ್ರಾಯ ಅಂದ್ರೆ ಅದು. ಯಾಕಂದ್ರೆ 1994 ನಲ್ಲಿ ಒಬ್ಬ ಸೈಂಟಿಸ್ಟೇ ಒಂದು ಪ್ರಯೋಗ ಮಾಡ್ತಾನೆ, ಡಾಕ್ಟರ್ ಮಸೂರೋ ಎಮೋಟೋ ಅಂತ. ಅವನು ಒಂದು ಪ್ರಯೋಗ ಮಾಡಿ ಏನ್ ಹೇಳ್ತಾನೆ ಅಂದ್ರೆ, ನಾವು ಮಕ್ಕಳಿಗೆ ಯಾವಾಗ ನಾವು ಪಾಸಿಟಿವ್ ತುಂಬ್ತಾ ಹೋಗ್ತೀವಿ, ಪಾಸಿಟಿವ್ ನೆಗೆಟಿವ್ ಹೇಳ್ತಾ ಹೋದಾಗ ನಾವು ಎಷ್ಟು ಹೆಚ್ಚು ಪಾಸಿಟಿವ್ ಹೇಳ್ತೀವಿ ಅಷ್ಟು ಹೆಚ್ಚು ಪಾಸಿಟಿವ್ ವರ್ಕ್ ಆಗುತ್ತೆ ಅಂತೇಳಿ ಅವನು ಪ್ರಯೋಗ ಮಾಡ್ತಾನೆ. 2 ಲೋಟದಲ್ಲಿ ನೀರು ಇಡ್ತಾನೆ, ಎಡಗಡೆ ಮತ್ತು ಬಲಗಡೆ. ಎಡಗಡೆ ಇಟ್ಟ ನೀರಿನಲ್ಲಿ ನೆಗೆಟಿವ್ ಹೇಳ್ತಾ ಹೋಗ್ತಾನೆ, ಬಲಗಡೆ ಇಟ್ಟಲ್ಲಿ ಪಾಸಿಟಿವ್ ಹೇಳ್ತಾ ಹೋಗ್ತಾನೆ. 15 ಡೇಸ್ ಆದ್ಮೇಲೆ ರಿಸಲ್ಟ್ ತೆಗೆದಾಗ ಯಾವ ಬಾಟಲ್ ಎದುರು ಪಾಸಿಟಿವ್ ಹೇಳಿದಾನೋ ಅಲ್ಲಿ ಪಾಸಿಟಿವ್ ಜೀವಕೋಶಗಳು ಆ ವಾಟರ್ ನಲ್ಲಿದ್ದು, ಯಾವ ಬಾಟಲ್ ಎದುರು ನೆಗೆಟಿವ್ ಹೇಳಿದ್ನೋ ಅಲ್ಲಿ ನೆಗೆಟಿವ್ ಜೀವಕೋಶಗಳಿದ್ದು, ಸೆಲ್ಗಳಿದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಾರಂಭದಲ್ಲಿ ಎಲ್ಲಾ ಮಕ್ಕಳಿಗೆ ಒಳ್ಳೆ ಸೆಲೆಬ್ರಿಟೀಸ್ ಡ್ರೆಸ್ ಹಾಕಿ ಅವ್ರಿಗೆ ಆ ವರ್ಡ್ಸ್ ಹೇಳಿರಿ, ಅದು ಅವ್ರಿಗೆ ಪಾಸಿಟಿವ್ ನೀವು ಕೊಟ್ಟಿರ. ಮುಂದೆ ಅವರಂತ ಮಹಾನ್ ವ್ಯಕ್ತಿ ಇಲ್ಲಿನ ಮಕ್ಕಳು ಆಗ್ಲಿ ಅಂತ ನಾನು ಆಶಿಸ್ತಾ ನಿಮ್ಮೆಲ್ಲರಿಗೆ, ಇಡೀ ಮ್ಯಾನೇಜ್ಮೆಂಟು, ಸ್ಟಾಫ್ನವರಿಗೆ, ವಿದ್ಯಾರ್ಥಿಗಳಿಗೆ, ಅವ್ರ ಪೇರೆಂಟ್ಸ್ಗಳಿಗೆ ನಾನು ಶುಭಾಶಯ ಹೇಳ್ತಾ ನನ್ನ ಮಾತು